ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿಸಾಗರ್ ಈ ಚಾನಲ್ಗೆ ಸ್ವಾಗತ. ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೆ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುರಾರಿಯು ರುಕ್ಕು ಬೇರೆಯವರ ಹಣವನ್ನು ಕದಿದನ್ನು ನೋಡಲು ರಾಮಾಚಾರಿ ಮತ್ತು ಚಾರುವನ್ನು ಕರೆದುಕೊಂಡು ಬರ್ತಾನೆ. ಚಾರು ಮುರಾರಿ ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆಯಾ ಅಂತ ಕೇಳ್ತಾರೆ. ಆಗ ಮುರಾರಿ ಒಂದು ಸಿನಿಮಾ ಇದೆ ಅತ್ತಿಗೆ, ಇದನ್ನು ಬಾಯಲ್ಲಿ ಹೇಳಲ್ಲ, ನೀವೇ ಕಣ್ಣಾರೆ ನೋಡುವರಂತೆ ಬನ್ನಿ ಅಂತ ಹೇಳಿ ಅಲ್ಲೇ ಕುಳಿತಿದ್ದ ರುಕ್ಕುವನ್ನು ನೋಡಿ, ಇವಳೇ ನೋಡಿ ದೆವ್ವ, ಈಗ ನಿಮಗೊಂದು ಮಜಾ ತೋರಿಸ್ತೀನಿ, ಅವಳ ಕಣ್ಣಿಗೆ ನಾವು ಕಾಣಿಸೋದು ಬೇಡ, ಸೈಡಿಗೆ ನಿಂತು ನೋಡೋಣ ಬನ್ನಿ ಅಂತ ಹೇಳಿ ಎಲ್ಲರೂ ಮರೆಯಾಗಿ ನಿಲ್ತಾರೆ. ಆಗ ರಾಮಾಚಾರಿ ಮುರಾರಿ ಏನೋ ಮಾಡ್ತಾ ಇದೆಯಾ ಅಂತ ಕೇಳ್ತಾನೆ. ಆಗ ಮುರಾರಿ ಸಿನಿಮಾ ತೋರಿಸ್ತೀನಿ ನೋಡಿ ಅಂತ ಹೇಳಿ ರುಕ್ಕುಗೆ ಫೋನ್ ಮಾಡಿ, ನಾನು ಹೇಳ್ದಂತೆ ಕದಿಯೋ ಕೆಲಸ ಮಾಡಿದೆಯಾ ಅಂತ ಕೇಳ್ತಾನೆ. ಆಗ ರುಕ್ಕು, ಈ ಕದಿಯೋ ಕೆಲಸ ನನಗೆ ಆಗಿ ಬರಲ್ಲ ದೇವ ಸರ್ ಅಂತ ಹೇಳ್ತಾಳೆ. ಆಗ ಮುರಾರಿ, ನೀನು ಜಗದಾಂಬ ಪಾರ್ಕ್ ಮುಂದೆ ನಿಂತಿದ್ದೀಯಾ, ನೀನು ಗ್ರೀನ್ ಕಲರ್ ಸೀರೆ ಉಟ್ಟಿದ್ಯಾ ತಾನೆ ಅಂತ ಹೇಳ್ತಾನೆ. ಆಗ ರುಕ್ಕು, ದೇವ ಸರ್ ಇದೆಲ್ಲ ನಿಮಗೆ ಹೇಗೆ ಗೊತ್ತಾಗುತ್ತೆ ಅಂತ ಕೇಳ್ತಾಳೆ. ಆಗ ಮುರಾರಿ, ನಾನು ದೆವ್ವ, ನನಗೆ ಎಲ್ಲ ಕಾಣಿಸ್ತಾ ಇದೆ, ನೀನು ನಾನು ಹೇಳಿದ ಕೆಲಸ ಮಾಡಿಲ್ಲ ಅಂದರೆ ನೀನು ಬದುಕಿದರೆ ನನ್ನ ತಮ್ಮ ಕೃಷ್ಣನಿಗೆ ತೊಂದರೆ, ಅದಕ್ಕೆ ನಾನು ನಿನ್ನನ್ನು ಸಾಯಿಸಿಬಿಡ್ತೀನಿ, ಇಲ್ಲೇ ಇದ್ದರೆ ನಾನು ಹೇಳ್ದಂತೆ ಅಲ್ಲೇ ಯಾರ್ದೋ ಹಣ ಕದ್ದು ದೇವಸ್ಥಾನದ ಹುಂಡಿಗೆ ಹಾಕಿ ನೀನು ಮಾಡಿರೋ ಪಾಪ ಕಳ್ಕೊ, ಸುಲಭವಾಗಿ ನನ್ನನ್ನೇ ಕೊಂದವಳು ನೀನು, ನಿನಗೆ ಕದಿಯೋದು ಏನು ಕಷ್ಟ ಅಲ್ಲ ಬಿಡು, ನಾನು ನಿನ್ನನ್ನೇ ನೋಡ್ತಾ ಇದ್ದೀನಿ, ನಾನು ಹೇಳಿದ ಕೆಲಸ ಮಾಡಲಿಲ್ಲ ಅಂದರೆ ಫಟ್ ಅಂತ ನಿನ್ನ ಪ್ರಾಣ ತೆಗೆದುಬಿಡ್ತೀನಿ ಅಂತ ಹೇಳ್ತಾನೆ. ಆಗ ರುಕ್ಕು ಅದಕ್ಕೆ ಒಪ್ಪಿ ಮುರಾರಿ ಹೇಳಿದಂತೆ ತನ್ನ ಮುಂದೆ ನಿಂತಿರುವ ವ್ಯಕ್ತಿಯ ಪರ್ಸನ್ನು ಕದ್ದು ಓಡ್ತಾಳೆ. ಆಗ ಅವರು ಕಳ್ಳಿ ಅಂತ ಓಡಿ ಹೋಗಿ ಅವಳನ್ನು ಹಿಡಿದು ಹೊಡಿತಾರೆ. ಇದನ್ನು ನೋಡಿ ಮುರಾರಿ ಮತ್ತು ಚಾರು ಸಂತೋಷ ಪಡ್ತಾರೆ. ಆದರೆ ರಾಮಾಚಾರಿಯು, ಮುರಾರಿ ಇದು ಜಾಸ್ತಿ ಆಗಲಿಲ್ವೇನೋ ಅಂತ ಕೇಳ್ತಾನೆ. ಆಗ ಮುರಾರಿ, ಅವಳಿಗೆ ಹಾಗೇ ಆಗಬೇಕು ಅನ್ನುತ್ತಾ ಚಾರು ಮತ್ತು ಮುರಾರಿ ನಗ್ತಾರೆ. ಇತ್ತ ಸೆಕ್ಷನ್ ಮನೆಯಲ್ಲಿ ಸೆಕ್ಷನ್ ಮಗ ಮನೆಗೆ ಬಂದಿದ್ದನ್ನು ನೋಡಿ ಸೆಕ್ಷನ್ಗೆ ಸಂತೋಷವಾಗ್ತದೆ. ಆಗ ಸೆಕ್ಷನ್ ಮಗ, ಯಾಕೆ ಡ್ಯಾಡಿ ನನಗೆ ಬೇಗ ಇಲ್ಲಿಗೆ ಬರೋಕ್ಕೆ ಹೇಳಿದ್ದು ಅಂತ ಕೇಳ್ತಾನೆ. ಆಗ ಸೆಕ್ಷನ್, ನಿನಗೆ ಶಾದಿ ಮಾಡಿಸ್ಬೇಕು ಅಂತ ಕರೆಸಿದ್ದೀನಿ, ಮಾನ್ಯತೆ ಎನ್ನುವರಿಗೆ ಒಬ್ಬ ಮಗಳಿದ್ದಾಳೆ, ಅವಳು ಈಗ ಬಸುರಿ, ಅವಳನ್ನು ನೀನು ಈಗ ಶಾದಿ ಆಗಬೇಕು ಅಂತ ಹೇಳ್ತಾನೆ. ಆಗ ಸೆಕ್ಷನ್ನ ಮಗ ಗಾಬರಿಯಾಗಿ, ಏನು ಹೇಳ್ತಾ ಇದೀಯಾ ಡ್ಯಾಡಿ, ಬಸುರಿ ಆದವಳನ್ನು ನಾನು ಮದುವೆ ಆಗಬೇಕಾ ಅಂತ ಕೇಳ್ತಾನೆ. ಆಗ ಸೆಕ್ಷನ್, ನೀನು ಬಸುರಿನ ಮದುವೆ ಆಗ್ತಿಲ್ಲ, ಅವಳ ಶ್ರೀಮಂತಿಕೆನ ಮದುವೆ ಆಗ್ತಿದ್ಯಾ ಅಂತ ಹೇಳ್ತಾನೆ. ಆಗ ಸೆಕ್ಷನ್ ಮಗ, ಡ್ಯಾಡ್ ನೀವು ಜೋಕ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾನೆ. ಆಗ ಸೆಕ್ಷನ್, ಇಲ್ಲ ನಾನು ಜೋಕ್ ಮಾಡ್ತಾ ಇಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆಗ ಸೆಕ್ಷನ್ ಮಗ, ನನಗೆ ಶಾದಿ ಫ್ಯಾಮ್ಲಿ ಇದ್ರ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ ನಿಮಗೆ ಗೊತ್ತಲ್ವ ಡ್ಯಾಡ್, ಇದೆಲ್ಲ ಗೊತ್ತಿದ್ರು ನೀವು ಯಾಕೆ ಹೀಗೆ ಹೇಳ್ತಾ ಇದ್ದೀರಾ ಅಂತ ಕೇಳ್ತಾನೆ. ಆಗ ಸೆಕ್ಷನ್, ನನಗೆಲ್ಲ ಗೊತ್ತಿದೆ, ಈ ಡಿಸಿಷನ್ ತೊಗೊಂಡಿದ್ದೀನಿ ಮೈಸನ್, ನನಗೆ ನಿನ್ನ ಬಗ್ಗೆ ಹೇಗೆ ಗೊತ್ತಿದೆಯೋ ಹಾಗೇ ನಿನಗೂ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತಿದೆ ತಾನೆ, ನಾನು ಎಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ, ನನಗೆ ಈಗ ಪ್ರೆಸೆಂಟ್ನಲ್ಲಿ ಇರೋ ಬಿಸ್ನೆಸ್ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಡೆವಲಪ್ ಮಾಡಬೇಕು, ಅದನ್ನು ಮಾಡಬೇಕಂದ್ರೆ ಬಹಳ ಆಸ್ತಿ ಶ್ರೀಮಂತ ಸೊಸೆ ಈ ಮನೆಗೆ ಬರಬೇಕು, ನೀನು ಅವಳನ್ನು ಮದುವೆ ಆಗೋದು ಜಸ್ಟ್ ಸೊಸೈಟಿಗೋಸ್ಕರ, ಅವಳ ಪ್ರಾಪರ್ಟಿಗೋಸ್ಕರ ಅಷ್ಟೇ, ಆಮೇಲೆ ನೀನು ನಿನ್ನಷ್ಟಕ್ಕೆ ನೀನಿರು, ಅವಳಷ್ಟಕ್ಕೆ ಅವಳು ಇರ್ತಾಳೆ, ಶಾದಿಗೆ ಬಾದ್ ನೀನು ನನ್ನ ಮನಸ್ಸಿಗೆ ಬಂದಂತೆ ಇರು, ಇದು ನನ್ನ ಪ್ರಾಮಿಸ್ ಅಂತ ಮಗನಿಗೆ ಹೇಳ್ತಾನೆ. ಆಗ ಸೆಕ್ಷನ್ ಮಗ ಮದುವೆಗೆ ಒಪ್ಕೊಂಡು, ನಿಮ್ಮ ಬಗ್ಗೆ ನನಗೆ ಗೊತ್ತಿದೆ, ನೀವು ರೀಸನ್ ಇಲ್ಲದೆ ಯಾವ ಕೆಲಸನೂ ಮಾಡೋದಿಲ್ಲ ಅಂತ ನನಗೆ ಗೊತ್ತು, ನೀವು ಏನೇ ಕೆಲಸ ಮಾಡಿದರೂ ನನ್ನ ಒಳ್ಳೆಯದಕ್ಕಾಗಿ ಮಾಡ್ತೀರಾ, ಅದಕ್ಕೆ ನೀವು ಹೀಗೆ ಹೇಳ್ತೀರಾ ಹಾಗೆ ನಾನು ಕೇಳ್ತೀನಿ, ನಾನು ನೀವು ಹೇಳಿದಂತೆ ಮದುವೆ ಆಗ್ತೀನಿ ಅಂತ ಹೇಳ್ತಾನೆ. ಆಗ ಸೆಕ್ಷನ್ ಸಂತೋಷದಿಂದ ಮಗನೊಂದಿಗೆ ಪಾರ್ಟಿ ಮಾಡ್ತಾನೆ. ಇತ್ತ ರಾಮಾಚಾರಿ ಮತ್ತು ಚಾರು ಇಬ್ಬರು ಮುರಾರಿಗೆ ಗೊತ್ತಾಗದಂತೆ ರಾತ್ರಿ ಅವನನ್ನು ಎಬ್ಬಿಸ್ಕೊಂಡು ಬಂದು ಆತನ ಬರ್ತ್ಡೇ ಆಚರಣೆ ಮಾಡ್ತಾರೆ. ಆಗ ಮುರಾರಿ ಇದೆಲ್ಲ ನೋಡಿ ಕಣ್ಣಲ್ಲಿ ನೀರು ತಂದ್ಕೊಂಡು, ಇದೆಲ್ಲ ನನಗ್ಯಾಕೋ ರಾಮಾಚಾರಿ, ಎಲ್ಲೋ ಬಿದ್ದಿದ್ದು ನನ್ನನ್ನು ಈ ಮನೆ ಕರ್ಕೊಂಡು ಬಂದು ಮಗನ ಸ್ಥಾನ ಕೊಟ್ಟು ವೇದ ಮಂತ್ರಗಳನ್ನೆಲ್ಲ ಹೇಳಿಕೊಟ್ಟು ನನ್ನನ್ನು ಪ್ರೀತಿಯಿಂದ ನೋಡ್ಕೊಳ್ಳೋದಲ್ಲದೆ ಈಗ ನನ್ನ ಹುಟ್ಟಿದಬ್ಬವನ್ನು ಆಚರಿಸ್ತಾ ಇದ್ದೀರಲ್ಲ ಅಂತ ಕೇಳ್ತಾನೆ. ಆಗ ರಾಮಾಚಾರಿ, ಮುರಾರಿ, ನಾವು ಇಬ್ಬರು ಒಂದೇ ಹೊಟ್ಟೆಯಲ್ಲಿ ಹುಟ್ಟದೇ ಇರಬಹುದು, ಆದರೆ ನೀನು ಈ ಮನೆಯ ಮಗನೇ, ನೀನು ನನ್ನ ಆಪ್ತ ಸ್ನೇಹಿತ ಮತ್ತು ಸಹೋದರ ಅಂತ ಹೇಳ್ತಾನೆ. ಆಗ ಮುರಾರಿ, ನಿಮ್ಮ ಋಣವನ್ನು ಹೇಗೆ ತೀರಿಸಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾನೆ. ಆಗ ಚಾರು, ಮೊದಲು ದೀಪ ಹಚ್ಚಿ ಕೇಕ್ ಕಟ್ ಮಾಡು, ಆಮೇಲೆ ಋಣ ಹೇಗೆ ತೀರಿಸಬೇಕು ನೋಡೋಣ ಅಂತ ಹೇಳ್ತಾಳೆ. ಮುರಾರಿ ದೀಪ ಹಚ್ಚಿ ಕೇಕ್ ಕಟ್ ಮಾಡಿ ಒಬ್ರಿಗೊಬ್ರು ಸಿಹಿ ತಿನ್ನಿಸಿ ಸಂತೋಷ ಪಡ್ತಾರೆ. ಇತ್ತ ಸೆಕ್ಷನ್ ಮನೆಯಲ್ಲಿ ಮಗನಿಗೆ, ಈಗ ಮಾನ್ಯತೆಗೆ ಫೋನ್ ಮಾಡ್ತೀನಿ, ಅವಳಿಗೆ ಫಿದಾ ಆಗುವ ಹಾಗೆ ಅವಳೊಂದಿಗೆ ಮಾತಾಡು ಅಂತ ಹೇಳ್ತಾನೆ. ಆಗ ಸೆಕ್ಷನ್ ಮಗ, ನಾನು ಅವಳ ಮಗಳನ್ನು ಮದುವೆ ಆಗ್ತೀನಿ, ಆದರೆ ಅವಳ ತಾಯಿ ಫಿದಾ ಆಗುವಂತೆ ನಾನ್ಯಾಕೆ ಮಾತಾಡಬೇಕು ಅಂತ ಕೇಳ್ತಾನೆ. ಆಗ ಸೆಕ್ಷನ್, ಈಗ ಫೋನ್ ಮಾಡಿ ಕೊಡ್ತೀನಿ, ಜಸ್ಟ್ ಮಾತಾಡು ಅಂತ ಹೇಳ್ತಾನೆ. ಮಾನ್ಯತೆಗೆ ಫೋನ್ ಮಾಡಿ, ಈಗ ನಿಮ್ಮ ಅಳಿಯ ಅಂದರೆ ನನ್ನ ಮಗ ಬಂದಿದ್ದಾನೆ, ಈಗ ನೀವು ನಿಮ್ಮ ಅಳಿಯನ ಜೊತೆ ಮಾತಾಡಿ ಅಂತ ಮಗನಿಗೆ ಫೋನ್ ಕೊಡ್ತಾನೆ. ಆಗ ಸೆಕ್ಷನ್ನ ಮಗ ವಿವೇಕ್ ಹಲೋ ಅಂತ ಹೇಳಿದಾಗ ಮಾನ್ಯತೆ, ನಿಮಗೆ ಇಂಡಿಯಾಕ್ಕೆ ಸ್ವಾಗತ ಅಂತ ಹೇಳ್ತಾಳೆ. ಆಗ ಸೆಕ್ಷನ್ ಮಗ, ಡ್ಯಾಡ್ ನೀವು ಹುಡುಗಿ ತಾಯಿ ಜೊತೆ ಮಾತಾಡಿ ಅಂತ ಹೇಳಿದ್ರಿ, ಆದರೆ ಈಗ ಯಾವುದೋ ಬ್ಯೂಟಿಫುಲ್ ಧ್ವನಿ ಕೇಳಿಸ್ತಾ ಇದೆ ಅಂತ ಹೇಳ್ತಾನೆ. ಇದನ್ನು ಕೇಳಿ ಮಾನ್ಯತೆ ನಗ್ತಾ, ನಾನು ಹುಡುಗಿ ತಾಯಿನೇ ಅಂತ ಹೇಳ್ತಾಳೆ.
ಆಗ ವಿವೇಕ್ ನಮಸ್ತೆ ಆಂಟಿ ಚೆನ್ನಾಗಿದ್ದೀರಾ ಅಂತ ಕೇಳ್ತಾನೆ. ಆಗ ಮಾನ್ಯತಾ ನೀನು ಫಾರಿನಲ್ಲಿ ಇದ್ದರೂ ಕನ್ನಡ ಚೆನ್ನಾಗಿ ಮಾತಾಡ್ತೀಯಲ್ಲ ಅಂತ ಕೇಳ್ತಾಳೆ. ಆಗ ವಿವೇಕ್ ನಾವು ಎಲ್ಲೇ ಇದ್ದರೂ ನಮ್ಮ ದೇಶದ ಭಾಷೆ ಮರಿಬಾರ್ದು ಅಲ್ವಾ ಆಂಟಿ, ನನಗೆಲ್ಲ ಭಾಷೆನೂ ಗೊತ್ತು, ನೀವು ಬಹಳ ಒಳ್ಳೆಯ ವ್ಯಕ್ತಿ ಇದ್ದೀರಿ ಅಂತ ನಮ್ಮ ತಂದೆ ಹೇಳ್ತಾ ಇದ್ರು ಅಂತ ಹೇಳ್ತಾನೆ. ಆಗ ಸೆಕ್ಷನ್ನ ಮಗನ ಕಡೆಯಿಂದ ಫೋನ್ ತೊಗೊಂಡು ಇದೇನಿದು ಹಳೆಯನ ಜೊತೆ ಎಲ್ಲ ಫೋನಲ್ಲೇ ಮಾತಾಡ್ಬಿಡ್ತೀರಾ, ನಾಳೆ ನಿಮ್ಮ ಮನೆಗೆ ಬರ್ತೀವಿ, ನಿಮ್ಮ ಭೇಟಿಗೂ ಬರೋಕ್ಕೆ ಹೇಳಿ, ಅಲ್ಲೇ ಮಾತಾಡಿ ಹುಡುಗಿನ ನೋಡೋ ಶಾಸ್ತ್ರ ಎಲ್ಲ ಮುಗಿಸ್ಬಿಡೋಣ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ. ಇತ್ತ ಮಾನ್ಯತಾ ಚಾರುಗೆ ಫೋನ್ ಮಾಡಿ ನಮ್ಮ ನವದೀಪ್ ಇದ್ದಾರಲ್ಲ ಅವರ ಮಗ ಲಂಡನ್ನಿಂದ ಬಂದಿದ್ದಾನೆ, ನಿನ್ನನ್ನು ನೋಡಬೇಕಂತ ಹೇಳ್ತಾ ಇದ್ದಾನೆ, ಬೆಳಗ್ಗೆ ಮನೆಗೆ ಬಾ, ನೀನು ಬ್ಯೂಟಿಫುಲ್ ರೆಡಿಯಾಗಿ ಬರಬೇಕು ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ. ಆಗ ರಾಮಾಚಾರಿ ಚಾರುಗೆ ಏನಾಯಿತು ಮೇಡಮ್ ಅಂತ ಕೇಳಿದಾಗ ಅದಕ್ಕೆ ಚಾರು ನವದೀಪ್ ಮಗ ಲಂಡನ್ನಿಂದ ಬಂದಿದ್ದಾನಂತೆ, ನನ್ನನ್ನು ನೋಡಬೇಕು ಅಂತ ಹೇಳ್ತಿದ್ದಾನಂತೆ, ಅದಕ್ಕೆ ನನಗೆ ಬೆಳಿಗ್ಗೆ ಮನೆಗೆ ಬಾ ಅಂತ ಹೇಳಿದ್ರು ಅಂತ ಹೇಳ್ತಾಳೆ. ಆಗ ರಾಮಾಚಾರಿ ಸರಿ ಹೋಗಿ ಬನ್ನಿ, ನೀವು ಅಲ್ಲೇ ಹೋಗ್ತಾ ಇರೋದು ಚಾರು ಆಗಿ ಅಲ್ಲ, ಚಾರು ಪಾತ್ರಧಾರಿಯಾಗಿ, ಮಿಕ್ಕಿದ್ದು ನಾನು ನೋಡ್ಕೋತೀನಿ ಅಂತ ಹೇಳ್ತಾನೆ. ಆಗ ಚಾರು ಮತ್ತು ಮುರಾರಿ ಆತಂಕದಿಂದ ನೋಡ್ತಾರೆ. ಬೆಳಗ್ಗೆ ಸೆಕ್ಷನ್ ಮಗ ವಿವೇಕ್ ರೆಡಿ ಆಗ್ತಿದ್ದಾಗ ಸೆಕ್ಷನ್ನ PA ಅರುಣ್ ಬಂದು ಸರ್ ಬೇಗ ಬಾ ಅಂತ ಹೇಳಿದ್ದಾರೆ ಚೋಟಾ ಸಾಬ್ ಅಂತ ಹೇಳ್ತಾನೆ. ಆಗ ಸೆಕ್ಷನ್ನ ಮಗ ಅವನಿಗೆ ನಾನು ಈಗ ಮದುವೆ ಆಗೋ ಹುಡುಗಿ ನೋಡೋಕ್ಕೆ ಹೇಗಿದ್ದಾಳೆ ವರುಣ್ ಅಂತ ಕೇಳ್ತಾನೆ. ಅಷ್ಟರಲ್ಲಿ ಸೆಕ್ಷನ್ ಅಲ್ಲಿಗೆ ಬಂದು ವಿವೇಕ್ ನಾನು ಆ ಹುಡುಗಿ ಜೊತೆ ನಿನಗೆ ಶಾದಿ ಮಾಡಿಸೋದು ಸಂಸಾರ ಮಾಡೋದಕ್ಕಲ್ಲ, ಅವಳ ಅಮ್ಮ ಮಾನ್ಯತನ ಸಮಾಧಾನ ಮಾಡೋದಕ್ಕೆ, ನೀನು ಅವಳ ಕೊರಳಿಗೆ 3 ಗಂಟು ಹಾಕೋದು ಶಾದಿ ಮಾಡ್ಕೊಳ್ಳೋಕ್ಕೆ ಅಲ್ಲ, ಅವಳ 3,000 ಕೋಟಿ ಆಸ್ತಿಯ ಗಂಟನ್ನು ನಿನ್ನ ಕೈಗೆ ತಗೊಳ್ಳೋಕ್ಕೆ ಅಂತ ಹೇಳ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗ್ತದೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಧನ್ಯವಾದಗಳು.